ನಮಸ್ಕಾರ. ಈ ವಿಡಿಯೋನ ಕೊನೆಯವರೆಗೂ ನೋಡಿ, ಯಾಕಂದರೆ ನಿಮಗೊಂದು ಅದ್ಭುತವಾದ ಮಾಹಿತಿ ಇದರಲ್ಲಿ ಮೆಸೇಜ್ ಇದೆ. ಮಾರ್ನಿಂಗ್ ಹ್ಯಾಬಿಟ್ಸ್, ಪವರ್ಫುಲ್ ಹ್ಯಾಬಿಟ್ಸು, ನಿಮ್ಮ ಲೈಫ್ ಟ್ರಾನ್ಸ್ಫಾರ್ಮೇಷನ್ ಆಗೋವಂಥ 6 ಹ್ಯಾಬಿಟ್ಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೊ ನೀವು ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿ, ಯಾಕಂದರೆ ಈ ಲೈಫ್ ಸ್ಟೈಲು, ಡಿಸಿಪ್ಲಿನು ಮತ್ತು ಮೈಂಡ್ಸೆಟ್ ಬಗ್ಗೆ ನೀವು ತುಂಬಾ ಮಾಹಿತಿ ಇಲ್ಲಿ ಮೆಸೇಜಸ್ಸು, ಒಳ್ಳೆ ಲೈಫ್ ಟ್ರಾನ್ಸ್ಫಾರ್ಮೇಷನ್ ಮೆಸೇಜಸ್ನ ನೀವು ಪಡೀಬೋದು. ಸೊ ನಾನು ಈ ವರ್ಷ ಓದಿದ ಮೊದಲನೇ ಬುಕ್ಕು ಯಾವುದು ಅಂತಂದರೆ ದ ಮಿರಾಕಲ್ ಮಾರ್ನಿಂಗ್ಸ್ ಅಂತೇಳಿ, ತುಂಬ ಅದ್ಭುತವಾದ ಬುಕ್ಕು ಅಂತ ಹೇಳ್ಬೋದು ನಾವು. ಸೊ ಇದನ್ನು ಬರೆದಿರೋದು ಹಾಲ್ ಎಲ್ರಾಡ್ ಅಂತೇಳಿ ಬರೆದಿದ್ದಾರೆ. ಅವರು ತುಂಬಾ ಚೆನ್ನಾಗಿ ಅವರ ಲೈಫ್ ಎಕ್ಸ್ಪೀರಿಯೆನ್ಸು ಮತ್ತು ತುಂಬ ಸಕ್ಸಸ್ಫುಲ್ ಕೇಸ್ ಸ್ಟಡೀಸ್ ಎಲ್ಲ ತಗೊಂಡು ತುಂಬಾ ಒಂದು ಸಿಸ್ಟಮ್ಯಾಟಿಕ್ ಅಪ್ರೋಚಲ್ಲಿ ಈಸಿಯಾಗಿ ನಾವು ಮಾಡ್ಬೋದಂತ ಪ್ರಾಕ್ಟಿಕಲ್ ಸರಳ ರೀತಿಯಲ್ಲಿ ಅದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾರೆ. ಸೊ ಈ ಬುಕ್ಕು ಬಗ್ಗೆ ಒಂದು ಫ್ಲೋ ಚಾರ್ಟ್, ಸಮರಿ ಆಫ್ ದಿಸ್ ಬುಕ್ನ ಒಂದು ಫ್ಲೋ ಚಾರ್ಟ್ ಥರ ಮಾಡಿದ್ದೀನಿ. ಸೊ ಕಾಣಿಸ್ತಾ ಇದೆಯಲ್ಲ. ಸೊ ಲೈಫ್ ಸೇವರ್ಸ್ ಅಂತೇಳಿ 6 ಬೆಳಗ್ಗೆ ಮಾಡಬಹುದಾದಂಥ ಅದ್ಭುತ ಹ್ಯಾಬಿಟ್ಸ್ ಬಗ್ಗೆ ಈ ಬುಕ್ಕಲ್ಲಿ ಬರೆದಿದ್ದಾರೆ. ಈ 6 ಹ್ಯಾಬಿಟ್ಸ್ನ ಅವರು ಸೇವರ್ಸ್ ಅಂತ ನೇಮ್ ಮಾಡ್ತಾರೆ. ಮೊದಲನೇದು ಬಂದುಬಿಟ್ಟು ಸೈಲೆನ್ಸ್ ಅಂತೇಳಿ. ಈ ಸೈಲೆನ್ಸಲ್ಲಿ ನಾವು ಏನೆಲ್ಲ ಮಾಡ್ಬೋದು ನೋಡೋಣ. ಮೆಡಿಟೇಷನ್ ಮಾಡ್ಬೋದು, ಪ್ರೇಯರ್ ಮಾಡ್ಬೋದು, ರಿಫ್ಲೆಕ್ಷನ್ಸ್, ಡೀಪ್ ಬ್ರೀದಿಂಗ್ ಮತ್ತು ಗ್ರ್ಯಾಟಿಟ್ಯೂಡು. ಸೊ ಇದು 5 ಆ್ಯಕ್ಟಿವಿಟೀಸ್ನ ನೀವು ಮಾಡ್ಬೋದು ಈ ಸೈಲೆನ್ಸ್ ಟೈಮಲ್ಲಿ. ಮೆಡಿಟೇಷನ್ ಬಗ್ಗೆ ಗೊತ್ತಿದೆ ನಿಮಗೆ, ಪ್ರೇಯರ್ ಬಗ್ಗೆ ಗೊತ್ತಿದೆ. ಸೊ ರಿಫ್ಲೆಕ್ಷನ್ ಅಂತಂದರೆ ಸಿಂಹಾವಲೋಕನ. ಸೊ ನಿಮ್ಮ ಬಗ್ಗೆ ನೀವು ಅವಲೋಕನ ಮಾಡ್ಕೊಳ್ಳೋದು. ಸೊ ನಾನು ಯಾವ ಡೈರೆಕ್ಷನಲ್ಲಿ ಹೋಗ್ತಾ ಇದ್ದೀನಿ, ನನಗೆ ಏನು ಬೇಕು ಜೀವನದಲ್ಲಿ, ಏನು ಸರಿ ಇದೆ, ಏನು ಸರಿ ಇಲ್ಲ, ಯಾಕೆ ಸರಿ ಇದೆ, ಯಾಕೆ ಸರಿ ಇಲ್ಲ ಅಂತೇಳಿ ನಮ್ಮ ಬಗ್ಗೆ, ನಮ್ಮ ಜೀವನದ ಬಗ್ಗೆ ನಾವು ಸಿಂಹಾವಲೋಕನ ಮಾಡೋದನ್ನು ರಿಫ್ಲೆಕ್ಷನ್, ಸೆಲ್ಫ್ ರಿಫ್ಲೆಕ್ಷನ್ ಅಂತ ಹೇಳ್ತೀವಿ. ಡೀಪ್ ಬ್ರೀದಿಂಗು. ಸೊ ಡೀಪ್ ಬ್ರೀದಿಂಗ್ ಮಾಡ್ತಾ ಹೋದರೆ ನೀವು ಬೆಳಗ್ಗೆನೇ ಅರ್ಲಿ ಮಾರ್ನಿಂಗ್ ಮಾಡಿದ್ರೆ ಎಸ್ಪೆಷಲಿ ಈ ಡೀಪ್ ಬ್ರೀದಿಂಗ್ ಏನು ಮಾಡುತ್ತೆ ಅಂತಂದರೆ ಇಟ್ ವಿಲ್ ಅಲೈನ್ ಯುವರ್ ಬಾಡಿ ಮತ್ತು ಮೈಂಡನ್ನ ಅಲೈನ್ ಮಾಡುತ್ತೆ. ಸೊ ಅದು ತುಂಬ ಬೆನಿಫಿಷಿಯಲ್, ವೆರಿ ಬೆನಿಫಿಷಿಯಲ್ಲು. ಸೊ ಡೀಟೇಲ್ಸ್ ಇದರಲ್ಲಿ ಹೋಗೋದು ಬೇಡ. ಮತ್ತು ಗ್ರ್ಯಾಟಿಟ್ಯೂಡು. ಸೊ ಗ್ರ್ಯಾಟಿಟ್ಯೂಡ್ ಅಂದರೆ ಕನ್ನಡದಲ್ಲಿ ಕೃತಜ್ಞತೆ ಅಂತ ಹೇಳ್ತೀವಿ. ಸೊ ನಮ್ಮ ಹತ್ರ ಏನಿದೆ ಅದ್ರ ಬಗ್ಗೆ ನಾವು ಕೃತಜ್ಞತೆ ತೋರಿಸ್ತಾ ಹೋದರೆ ಏನಾಗುತ್ತೆ ಅಂದರೆ ನಮ್ಮ ಜೀವನದಲ್ಲಿ ಇನ್ನೂ ಹೆಚ್ಚೆಚ್ಚು ಯಶಸ್ಸು ಮತ್ತು ಹೆಚ್ಚೆಚ್ಚು ಆ ಥರ ಯಾವುದ್ರ ಬಗ್ಗೆ ಕೃತಜ್ಞತೆ ತೋರ್ತೀವಿ ಆ ವಿಚಾರದಲ್ಲಿ ನಾವು ಜಾಸ್ತಿನೇ ಗಳಿಸ್ತಾ ಹೋಗ್ತೀವಿ. ಯೂನಿವರ್ಸ್ ಆ ವಿಚಾರನ ನಮಗೆ ಯಥೇಚ್ಛವಾಗಿ ಕೊಡ್ತಾ ಹೋಗುತ್ತೆ. ಮತ್ತು ಎರಡನೇದು ಬಂದು ಎ ಫಾರ್ ಅಫರ್ಮೇಷನ್ಸ್. ಅಫರ್ಮೇಷನ್ಸ್ ಅಂತಂದರೆ ಪಾಸಿಟಿವ್ ಅಥವಾ ಎಂಪವರಿಂಗ್ ಸ್ಟೇಟ್ಮೆಂಟ್ಸ್. ಇಂಗ್ಲೀಷಲ್ಲಿ ಐ ಆಮ್ ಎ ಸ್ಟ್ರಾಂಗ್ ಪರ್ಸನ್. ಸೊ ನಾನು ತುಂಬ ಶಕ್ತಿಶಾಲಿಯಾಗಿದ್ದೇನೆ, ನಾನು ತುಂಬ ಬುದ್ಧಿವಂತ. ಸೊ ನನಗೆ ನನ್ನ ಜೀವನದಲ್ಲಿ ಎಲ್ಲ ಚೆನ್ನಾಗಿದೆ. ಸೊ ನನ್ನ ಲೈಫ್ ಚೆನ್ನಾಗಿ ಹೋಗ್ತಾ ಇದೆ, ನನ್ನ ಆರೋಗ್ಯ ಚೆನ್ನಾಗಿದೆ. ಸೊ ಈ ಥರ ನಾವು ಪಾಸಿಟಿವ್ ಸ್ಟೇಟ್ಮೆಂಟ್ಸ್ ಅಥವಾ ಎಂಪವರಿಂಗ್ ಸ್ಟೇಟ್ಮೆಂಟ್ಸ್ನ ನಾವು ನಮಗೆ ನಾವೇ ಹೇಳ್ಕೊತಾ ಹೋದರೆ ಏನಾಗುತ್ತೆ ಅಂತಂದರೆ ಸೊ ನಮ್ಮ ಮೈಂಡು ಗ್ರೋತ್ ಮೈಂಡ್ಸೆಟ್ಟಿಗೆ ಸ್ಲೋ ಆಗಿ ಕನ್ವರ್ಟ್ ಆಗ್ತಾ ಹೋಗುತ್ತೆ. ಯಾಕಂದರೆ ನಮ್ಮ ಸುತ್ತಮುತ್ತ ಸೊಸೈಟಿಲಿ ತುಂಬ ನೆಗೆಟಿವಿಟಿ ಮತ್ತು ತುಂಬ ಡಿಸ್ಟ್ರ್ಯಾಕ್ಷನ್ಸು, ಬೇಡದೇ ಇರೋ ವಿಚಾರಗಳು ತುಂಬಾ ಓಡಾಡ್ತಾ ಇರ್ತೀವಿ. ಅದರಿಂದ ನಾವು ಡಿಮೋಟಿವೇಟ್ ಆಗ್ತೀವಿ. ಸೊ ಡಿಸ್ಟ್ರ್ಯಾಕ್ಷನ್ ಆಗ್ತೀವಿ. ಎಂಥದ್ದು ನಮಗೆ ಬೇಡದಿರೋಂಥ ನೆಗೆಟಿವ್ ಎಮೋಷನ್ಸ್ ಎಲ್ಲ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಸೊ ಅದರಿಂದ ನೀವು ಡೈಲಿ ಅಫರ್ಮೇಷನ್ಸ್ನ ಪ್ರಾಕ್ಟೀಸ್ ಮಾಡ್ತಾ ಹೋದರೆ ಏನಾಗುತ್ತೆ ಅಂದರೆ ಸೊ ನೀವು ಪಾಸಿಟಿವಿಟಿ ಕಡೆ ಮತ್ತು ಪಾಸಿಟಿವ್ ಮೈಂಡ್ಸೆಟ್ನ ನೀವು ಬೆಳೆಸ್ಕೊಬೋದು, ಅದನ್ನು ಮತ್ತು ಕಾಪಾಡ್ಕೊಬೋದು. ಸೊ ಅದಕ್ಕೆ ಅಫರ್ಮೇಷನ್ಸ್ ಹೆಲ್ಪ್ ಆಗುತ್ತೆ. ಮತ್ತು ಮೂರನೇದು ವಿ ಅಂತಂದರೆ ವಿಜುವಲೈಜೇಷನ್ನು. ಸೊ ವಿಜುವಲೈಜೇಷನ್ ಅಂತಂದರೆ ಕನ್ನಡದಲ್ಲಿ ಡೇ ಡ್ರೀಮಿಂಗ್ ಅಂತ ಹೇಳ್ಬೋದು. ಡೇ ಡ್ರೀಮಿಂಗ್ ಅಂತಂದರೆ ಸೊ ಸುಮ್ಮನೆ ಮಲ್ಕೊಂಡು ಕನಸ್ಕೊಳೋದಲ್ಲ. ಸೊ ನಮ್ಮದು ಯಾವುದು ಗುರಿ ಇದೆ, ಒಂದು ಗೋಲು ಇದೆ, ಅದ್ರ ಬಗ್ಗೆ ನಾವು ಅದನ್ನು ಆಲ್ರೆಡಿ ಅಚೀವ್ ಮಾಡಿದ್ದೀವಿ ಅಂಥೇಳಿ ಅದನ್ನು ವಿಜುವಲೈಸ್ ಮಾಡ್ತಾ ಹೋದರೆ ಏನಾಗುತ್ತೆ ಅಂತಂದರೆ ಸೊ ನಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ಒಳ್ಳೆ ಮೆಸೇಜು ಹೋಗುತ್ತೆ. ಆ ಸಬ್ಕಾನ್ಷಿಯಸ್ ಮೈಂಡ್ ಏನು ಮಾಡುತ್ತೆ ಅಂದರೆ ನಮಗೆ ಆ್ಯಕ್ಷನ್ಸು, ಆ ಗೋಲಿಗೆ ಅಥವಾ ಆ ಗುರಿ ಬಗ್ಗೆ ನಾವು ಏನೆಲ್ಲ ಆ್ಯಕ್ಷನ್ಸ್ ತೊಗೊಬೇಕು ಸೊ ಅಂಥದಕ್ಕೆ ನಮ್ಮನ್ನು ಅದು ಎನ್ಕರೇಜ್ ಮಾಡುತ್ತೆ. ಮತ್ತು ಅದಕ್ಕೆ ಏನೆಲ್ಲ ಸಪೋರ್ಟ್ ಬೇಕು ಈ ಬಾಡಿ ಮೈಂಡಿಂದ ಅಂಥದನ್ನು ಸುಲಭವಾಗಿ ಅದು ಸಪೋರ್ಟ್ ಮಾಡ್ತಾ ಹೋಗುತ್ತೆ. ಸೊ ಅದರಿಂದ ವಿಜುವಲೈಜೇಷನು ಒಂದು ಪವರ್ಫುಲ್ಲು ಟೆಕ್ನಿಕ್ಕು. ಸೊ ತುಂಬ ಸಕ್ಸಸ್ಫುಲ್ ಪೀಪಲ್ಲು, ಈ ಸೆಲೆಬ್ರಿಟೀಸ್ ಇರ್ಬೋದು ಅಥವಾ ಯಾರೇ ಸ್ಟೇಜ್ ಮೇಲೆ ಪರ್ಫಾರ್ಮ್ ಮಾಡ್ತಾರಲ್ಲ ಅವರು ಇಂಥದನ್ನೆಲ್ಲ
ಸೊ ನಾಳೆ ಪರ್ಫಾಮೆನ್ಸ್ ಇದ್ದರೆ ಇವತ್ತು ವಿಜುವಲೈಸೇಷನು ಅಥವಾ ಸೊ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಪರ್ಫಾಮೆನ್ಸ್ ಇದೆ, ಪ್ರೆಸೆಂಟೇಷನ್ ಇದೆ, ಅವ್ರದ್ದು ಯಾವುದೇ ಡ್ಯಾನ್ಸ್ ಇರ್ಬೋದು, ಸಿಂಗಿಂಗ್ ಇರ್ಬೋದು, ಯಾವುದಾದ್ರೂ ಇರ್ಬೋದು, ಸ್ಟೇಜ್ ಪರ್ಫಾಮೆನ್ಸು, ಆವಾಗ ವಿಜುವಲೈಸೇಷನ್ ಮಾಡ್ಕೊತಾರೆ. ಅಂದರೆ ನಾನು ಈ ಥರ ಸಕ್ಸಸ್ಫುಲ್ಲಾಗಿ ಪರ್ಫಾಮ್ ಮಾಡ್ತಾಯಿದ್ದೀನಿ ಅಂತ. ಇದು ವೆರಿ ಪವರ್ಫುಲ್ ಟೂಲು. ಸೊ ಅದನ್ನು ಟ್ರೈ ಮಾಡಿ ನೋಡಿ. ಮತ್ತು ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಇ ಅಂತಂದರೆ ಎಕ್ಸಸೈಸ್. ಇ ಫಾರ್ ಎಕ್ಸಸೈಸು. ಎಕ್ಸಸೈಸು ನಿಮಗೆಲ್ಲ ಗೊತ್ತಿದೆ ಎಷ್ಟು ಇಂಪಾರ್ಟೆಂಟ್ ಅಂತೇಳಿ. ಅದು ಏನೆಲ್ಲ ಎಕ್ಸಸೈಸ್ ಮಾಡ್ಬೋದು, ನಿಮಗೆ ಯಾವುದು ಇಷ್ಟ ಆಗುತ್ತೋ ಮತ್ತು ಯಾವುದು ಕಂಫರ್ಟಬಲ್ಲು ಆಗುತ್ತೋ ಅಂಥದನ್ನು ನೀವು ಚೂಸ್ ಮಾಡ್ಕೊಬೋದು. ವಾಕ್ ಮಾಡ್ಬೋದು, ಜಾಗಿಂಗ್ ಮಾಡ್ಬೋದು, ರನ್ನಿಂಗ್ ಮಾಡ್ಬೋದು, ಯೋಗ, ವರ್ಕೌಟ್ಸ್, ಜಿಮ್ಮಿಗೆ ಹೋಗ್ಬೋದು, ಅಥವಾ ಡಾನ್ಸ್, ಏರೋಬಿಕ್ಸ್, ಮೆನಿ ಡಿಫ್ರೆಂಟ್ ಸ್ಪೋರ್ಟ್ಸ್, ಎನಿ ಸ್ಪೋರ್ಟ್ಸು, ತುಂಬ ವೆರೈಟಿ ಇದೆ. ಸೊ ನಿಮ್ಗೆ ಯಾವ್ದು ಸೂಟ್ ಆಗುತ್ತೋ, ನಿಮ್ಮ ಟೈಮು ಎಷ್ಟು ಟೈಮು ಅದಕ್ಕೆ ಕೊಡೋಕ್ಕಾಗುತ್ತೋ, ಸೊ ಅದ್ರ ಪ್ರಕಾರ ನೀವು ಸೆಲೆಕ್ಟ್ ಮಾಡಿಕೊಂಡು ಅದನ್ನು ಕನ್ಸಿಸ್ಟೆಂಟಾಗಿ ಮಾಡ್ತಾ ಹೋದರೆ ಆಯಿತು. ಮತ್ತು ಆರ್ ಫಾರ್ ರೀಡಿಂಗ್. ಸೊ ರೀಡಿಂಗ್ ನಾವು ಅರ್ಲಿ ಮಾರ್ನಿಂಗ್ ಏನಾದರೂ ರೀಡಿಂಗ್ ನಾವು ಸ್ಟಾರ್ಟ್ ಮಾಡಿದ್ರೆ ಅದರಿಂದ ತುಂಬಾ ಅನುಕೂಲ ಇದೆ. ಯಾಕಂದರೆ ಅರ್ಲಿ ಮಾರ್ನಿಂಗು ನಮ್ಮ ಬ್ರೈನ್ ತುಂಬ ಆ್ಯಕ್ಟಿವ್ ಇರುತ್ತೆ. ಅದನ್ನು ಆಲ್ಫಾ ಸ್ಟೇಟಸ್ ಅಂತ ಹೇಳ್ತೀವಿ. ಸೊ ಈ ಕಾನ್ಷಿಯಸ್ ಮೈಂಡು ಸ್ವಲ್ಪ ಡೌನು ಅಂದರೆ ಇನ್ಯಾಕ್ಟಿವ್ ಇರುತ್ತೆ. ಯಾಕಂದರೆ ನಮ್ಮದು ಇನ್ನೂ ಡಿಸ್ಟ್ರಾಕ್ಷನ್ ಒಳಗೆ ನಾವು ಎಕ್ಸ್ಪೋಸ್ ಆಗಿರೋದಿಲ್ಲ ಅರ್ಲಿ ಮಾರ್ನಿಂಗಲ್ಲಿ. ಸೊ ಅದರಿಂದ ಆ ಟೈಮಲ್ಲಿ ನಾವೇನಾದರೂ ಒಳ್ಳೆ ಬುಕ್ಸ್ಗಳನ್ನು ಓದಿದ್ರೆ, ಎಸ್ಪೆಷಲಿ ಈ ಸೆಲ್ಫ್ ಹೆಲ್ಪ್ ಬುಕ್ಸ್ ಅಂತ ಹೇಳ್ತೀವಲ್ಲ, ಆ ಬುಕ್ಸ್ಗಳನ್ನ ಓದಿದ್ರೆ ನಾವು ಜೀವನದಲ್ಲಿ ತುಂಬಾ ಬೇಗ ನಮ್ಮ ಗುರಿಗಳನ್ನು, ನಮ್ಮ ಗೋಲ್ಸ್ ಕಡೆ ನಾವು ಪ್ರಯಾಣ ಮಾಡ್ಬೋದು. ಪ್ರೋಗ್ರೆಸ್ ಚೆನ್ನಾಗಿರುತ್ತೆ. ಸೊ ತುಂಬಾ ಸ್ಟಡೀಸು ಪ್ರೂವ್ ಮಾಡಿದೆ. ಸೊ ಯಾರು ರೆಗ್ಯುಲರಾಗಿ ಓದ್ತಾರೋ ಅವರು ತುಂಬ ಪೀಸ್ಫುಲ್ಲಾಗಿರ್ತಾರೆ ಮತ್ತು ಲೈಫಲ್ಲಿ ಪ್ರೋಗ್ರೆಸ್ ಆಗ್ತಾ ಇರ್ತಾರೆ. ಮತ್ತು ಅವರಿಗೆ ಜಾಸ್ತಿ ಆಯಸ್ಸು, ಓದಿರೋರ್ಗೂ ಮತ್ತು ಓದಿರೋರ್ಗೂ ಅಟ್ಲೀಸ್ಟ್ ಒಂದು 3-4 ವರ್ಷ ಆಯಸ್ಸು ಡಿಫ್ರೆನ್ಸ್ ಇರುತ್ತೆ. ಅದು ಸ್ಟಡೀಸೇ ಹೇಳುತ್ತೆ. ಸೊ ಅದರಿಂದ ಬೆಳಗ್ಗೆ ಹೊತ್ತು ಓದೋದು ತುಂಬಾ ಇಂಪಾರ್ಟೆಂಟು ಮತ್ತು ತುಂಬಾ ಅನುಕೂಲ ಆಗುತ್ತೆ. ಅದನ್ನು ಓದ್ಬೋದು ನೀವು. ಮತ್ತು ಲಾಸ್ಟ್ ಒನ್ ಬಂದ್ಬಿಟ್ಟು ಈ ಲೈಫ್ ಸೇವರ್ಸಲ್ಲಿ ಲಾಸ್ಟ್ ಬಂದ್ಬಿಟ್ಟು ಎಸ್ ಅಂದರೆ ಸ್ಕ್ರೈಬಿಂಗ್ ಅಥವಾ ಜರ್ನಲಿಂಗ್ ಅಂತ. ಸೊ ಈ ಜರ್ನಲಿಂಗ್ ಅಂತಂದರೆ ಏನೆಲ್ಲ ಮಾಡ್ಬೋದು ಈ ಜರ್ನಲಿಂಗಲ್ಲಿ. ಸೊ ಜರ್ನಲಿಂಗಲ್ಲಿ ನೀವು ಮತ್ತು ಗ್ರ್ಯಾಟಿಟ್ಯೂಡು ಬರಿಬೋದು. ಅದನ್ನು ಕೃತಜ್ಞತೆ, ನೀವು ಏನೆಲ್ಲ ನಿಮ್ಮ ಜೀವನದಲ್ಲಿ ಸರಿ ಇದೆ ಅದರ ಬಗ್ಗೆ. ಸೊ ನನಗೆ ಜೀವ ಇದೆ, ಕೃತಜ್ಞನಾಗಿದ್ದೇನೆ. ನನಗೆ ಆರೋಗ್ಯ ಇದೆ, ಅದ್ರ ಬಗ್ಗೆ ಕೃತಜ್ಞನಾಗಿದ್ದೇನೆ. ಸೊ ನನಗೆ ಎಲ್ಲ ಅಂಗಾಂಗಗಳು ಚೆನ್ನಾಗಿದ್ದಾವೆ, ಕಣ್ಣು ಕಾಣಿಸ್ತಾ ಇದೆ, ಕಿವಿ ಕೇಳಿಸ್ತಾ ಇದೆ, ನಾನು ಕೃತಜ್ಞನಾಗಿದ್ದೇನೆ. ಮತ್ತು ನನಗೆ ಊಟ ತಿಂಡಿ ಇದೆ, ಶೆಲ್ಟರ್ ಇದೆ. ಈ ಥರ ನಿಮ್ಮ ಜೀವನದಲ್ಲಿ ಯಾವುದೆಲ್ಲ ಚೆನ್ನಾಗಿದೆ ಅದರ ಬಗ್ಗೆ ನಾವು ಗ್ರ್ಯಾಟಿಟ್ಯೂಡ್ ಜರ್ನಲ್ ಅಂತ ಹೇಳ್ತೀವಿ. ಅದನ್ನು ಬರಿತಾ ಹೋಗ್ಬೋದು ಅರ್ಲಿ ಮಾರ್ನಿಂಗು ಮತ್ತು ಜಸ್ಟ್ ಬಿಫೋರ್ ಯು ಗೋ ಟು ಬೆಡ್, ಅಂದರೆ ಮಲಗೋಕ್ಕೂ ಮುಂಚೆನೇ ಮಾಡ್ಬೋದು. ಮತ್ತು ಕ್ಯಾಪ್ಚರ್ ನ್ಯೂ ಐಡಿಯಾಸ್. ಈ ಅರ್ಲಿ ಮಾರ್ನಿಂಗು ನಮ್ಮದು ಸಬ್ಕಾನ್ಷಿಯಸ್ ಮೈಂಡು ಆ್ಯಕ್ಟಿವ್ ಆಗಿರೋದ್ರಿಂದ ಆ ಟೈಮಲ್ಲಿ ನಮಗೆ ತುಂಬಾ ಐಡಿಯಾಸ್ ಬರ್ತಾ ಇರುತ್ತೆ. ಸೊ ಇವಾಗ ಯಾವುದಾದ್ರೂ ನೀವು ಒಂದು ಗುರಿ ಇಟ್ಕೊಂಡಿದ್ರೆ ಆ ಗುರಿ ರಿಲೇಟೆಡ್ ಏನಾದರೂ ಹೊಸ ಐಡಿಯಾಸ್ ಬರ್ಬೋದು. ಸೊ ಅದನ್ನೆಲ್ಲ ನೀವು ನೋಟ್ ಮಾಡ್ಕೊಬೋದು ಬೆಳಗ್ಗೆ ಟೈಮಲ್ಲಿ. ಮತ್ತು ವಿನ್ಸ್ ಆ್ಯಂಡ್ ಪ್ರೋಗ್ರೆಸ್ಸು. ಸೊ ನಮ್ಮ ಯಾವುದೇ ಡೈರೆಕ್ಷನಲ್ಲಿ ನಾವು ಕೆಲಸ ಮಾಡ್ತಾ ಇರ್ತೀವೋ ಅದರಲ್ಲಿ ಏನು ಪ್ರೋಗ್ರೆಸ್ ಆಗಿದೆ ಅದನ್ನು ಬರ್ಕೊಬೋದು. ಪಾಸಿಟಿವ್ ಅದೆಲ್ಲ ಏನು ಅಂತಂದರೆ ನಮ್ಮ ಮೈಂಡಿಗೆ ಒಂದು ಎವಿಡೆನ್ಸ್ ಇದ್ದಂಗೆ ಕ್ಯಾಪ್ಚರ್ ಮಾಡ್ಕೊಬೋದು. ಲೆಸನ್ಸ್ ಲರ್ನ್ಡ್. ನಮ್ಮ ಜೀವನದಲ್ಲಿ ಏನೆಲ್ಲ ಪಾಠ ನಾವು ಕಲಿತೀವಿ, ಲೈಫ್ ಲೆಸನ್ಸ್ ಅಂತ ಹೇಳ್ತೀವಲ್ಲ, ಅದನ್ನೆಲ್ಲ ನಾವು ಡಾಕ್ಯುಮೆಂಟ್ ಮಾಡ್ಬೋದು ಈ ಜರ್ನಲಿಂಗಲ್ಲಿ. ಮತ್ತು ಗ್ರೋತ್ ಪ್ಲ್ಯಾನು. ಈ ವರ್ಷ ನಾವು ಏನೆಲ್ಲ ಈ ಗ್ರೋತ್ ಪ್ಲ್ಯಾನ್ನ ಇಟ್ಕೊಂಡಿದ್ದೀವಿ, ಸೊ ಅದ್ರ ಬಗ್ಗೆ ಯಾವ ವಿಚಾರದಲ್ಲಿ ನಾನು ಮುಂದುವರಿಬೇಕು, ಯಾವ ವಿಚಾರದಲ್ಲಿ ಪ್ರೋಗ್ರೆಸ್ ಆಗಬೇಕು, ಅದ್ರ ಬಗ್ಗೆ ನಾವು ಬರಿತಾ ಹೋಗ್ಬೋದು. ಮತ್ತು ಡೇ ಸಮ್ಮರಿ, ದಿನಚರಿ ನಮ್ಗೆ ಗೊತ್ತೇ ಇದೆ. ಬೆಳಗ್ಗೆಯಿಂದ ಸಂಜೆವರೆಗೆ ಏನೆಲ್ಲ ಆ್ಯಕ್ಟಿವಿಟೀಸು, ಸೊ ಇಂಪಾರ್ಟೆಂಟ್ ಆ್ಯಕ್ಟಿವಿಟೀಸ್ ಏನೆಲ್ಲ ಆಗುತ್ತೆ ನಮ್ಮ ಆ ಪರ್ಟಿಕ್ಯುಲರ್ ಡೇಲಿ, ಅದನ್ನು ಬರಿತಾ ಹೋಗ್ಬೋದು. ಮತ್ತು ಕ್ಯಾಪ್ಚರಿಂಗ್ ಥಾಟ್ಸ್ ಆ್ಯಂಡ್ ಎಮೋಷನ್ಸು. ಇದು ತುಂಬಾ ಯೂಸ್ ಆಗುತ್ತೆ. ಕೆಲವರಿಗೆ ಈ ರಿಪಿಟೇಟಿವ್ ಥಾಟ್ಸ್ ಬರ್ತಾ ಇರುತ್ತೆ, ನೆಗೆಟಿವ್ ಥಾಟ್ಸ್ ಎಲ್ಲ. ಅದರಿಂದ ಹೆಂಗೆ ನಾವು ಮುಕ್ತಿ ಪಡಿಬೇಕಂತಂದರೆ ಜರ್ನಲಿಂಗ್ ಈಸ್ ದ ಬೆಸ್ಟ್ ಟೂಲ್ ಅಂತ ತುಂಬ ಸೈಕಾಲಜಿ ಮತ್ತು ತುಂಬ ರಿಸರ್ಚ್ ಎಲ್ಲ ಪ್ರೂವ್ ಮಾಡಿದೆ. ಅದರಿಂದ ನಮ್ಮ ಮನಸ್ಸಲ್ಲಿ ಏನಿದೆ ಅದನ್ನು ನಾವು ಪೇಪರಲ್ಲಿ ಬರಿತಾ ಹೋದರೆ ಸೊ ದಿನ ಕಳೆದಂತೆ ಸೊ ಆ ಥಾಟ್ಸ್ ಎಲ್ಲ ಕಡಿಮೆ ಆಗ್ತಾ ಬರುತ್ತೆ ಅಂಥೇಳಿ ಸ್ಟಡೀಸ್ ಎಲ್ಲ ಪ್ರೂವ್ ಮಾಡಿದ್ದಾವೆ. ಸೊ ಅದನ್ನು ಯೂಸ್ ಮಾಡಿ. ಸೊ ಇದು 6 ಲೈಫ್ ಚೇಂಜಿಂಗ್, ಲೈಫ್ ಟ್ರಾನ್ಸ್ಫಾರ್ಮೇಷನ್ ಹ್ಯಾಬಿಟ್ಸ್ ಅಂತೇಳಿ. ಸೈಲೆನ್ಸ್, ಎಸ್ ಫಾರ್ ಸೈಲೆನ್ಸ್, ಎ ಫಾರ್ ಅಫರ್ಮೇಷನ್ಸ್, ವಿ ಫಾರ್ ವಿಜುವಲೈಸೇಷನ್, ಇ ಫಾರ್ ಎಕ್ಸಸೈಸ್, ಮತ್ತು ಆರ್ ಫಾರ್ ರೀಡಿಂಗ್, ಆ್ಯಂಡ್ ಅಗೇನ್ ಎಸ್ ಫಾರ್ ಸ್ಕ್ರೈಬಿಂಗ್ ಆರ್ ಜರ್ನಲಿಂಗ್. ಈ 6 ಲೈಫ್ ಚೇಂಜಿಂಗ್ ಟ್ರಾನ್ಸ್ಫಾರ್ಮೇಷನ್ ಹ್ಯಾಬಿಟ್ಸ್ನ ನೀವೇನಾದರೂ ಬೆಳೆಸ್ಕೊಂಡ್ರೆ ಅರ್ಲಿ ಮಾರ್ನಿಂಗ್ 8 AM ಒಳಗಡೆ ಇದನ್ನು ಮಾಡ್ತಾ ಹೋದರೆ
ಅಟ್ಲೀಸ್ಟು 10 ಮಿನಿಟ್ಸ್ 20 ಮಿನಿಟ್ಸು ಎಷ್ಟಾಗುತ್ತೋ ನಿಮಗೆ, ಅಥವಾ 5 ಮಿನಿಟ್ಸಿಂದ ಸ್ಟಾರ್ಟ್ ಮಾಡಿ. ಅಟ್ಲೀಸ್ಟ್ 1 ಅವರ್ ಈ ಎಲ್ಲ ಆ್ಯಕ್ಟಿವಿಟೀಸ್ ಅಥವಾ ಹ್ಯಾಬಿಟ್ಸ್ಗೆ ನೀವು ಸ್ಪೆಂಡ್ ಮಾಡ್ತಾ ಹೋಗಿದ್ರೆ, ಸೊ ಗ್ಯಾರಂಟಿ ನಿಮಗೆ ನಿಮ್ಮ ಲೈಫಲ್ಲಿ ಒಂದು ಟ್ರಾನ್ಸ್ಫಾರ್ಮೇಷನ್ ಆಗಿ, ಸೊ ನೀವು ಅದನ್ನು ಒಂದು ಹೆಜ್ಜೆ ಮುಂದೆ, ನಿಮ್ಮ ಜೀವನದಲ್ಲಿ ಒಂದು ಹೆಜ್ಜೆ ಮುಂದೆ ಹೋಗ್ತೀರಾ, ನಿಮ್ಮ ಗುರಿಗಳನ್ನ ಗ್ಯಾರಂಟಿ ಸಾಧಿಸ್ತೀರಾ ಅಂಥೇಳಿ. ಸೊ ನಾನು ಈ ವಿಡಿಯೋನ ಕ್ಲೋಸ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲಿಗೆ. ಮತ್ತು ಇದು ಇಷ್ಟ ಆದರೆ ಇದು ತುಂಬ ಜನಕ್ಕೆ ಯೂಸ್ ಆಗುತ್ತೆ. ನಿಮ್ಮ ಫ್ರೆಂಡ್ಸಿಗೆ, ನಿಮ್ಮ ನೇಬರ್ಸಿಗೆ, ಕಲೀಗ್ಸಿಗೆ ಇದನ್ನು ಶೇರ್ ಮಾಡಿ. ಥ್ಯಾಂಕ್ ಯು.